ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನನ್ಯ ವ್ಲಾಗ್. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಆಚೆ ಹೋಗ್ತಾ ಇದೀವಿ ಗೈಸ್. ಅದಕ್ಕೋಸ್ಕರ ನಾನು ರೆಡಿ ಆಗಿದ್ದೀನಿ. ಈ ಥರ ಆಚೆ ಎಲ್ಲಿ ಹೋಗ್ತಿದ್ದೀವಿ ಅಂತ ನೀವು ವಿಡಿಯೋನ ಸ್ಕಿಪ್ ಮಾಡ್ದಿರಾ ಲಾಸ್ಟ್ ತನಕ ನೋಡಿ, ನಾವೆಲ್ಲ ಹೋಗ್ತಿದ್ದೀವಿ ಅಂತ ಗೊತ್ತಾಗುತ್ತೆ. ಸೊ ಗೈಸ್, ನನಗೆ ಇಷ್ಟು ದಿವಸ ವ್ಲಾಗ್ ಮಾಡೋಕ್ಕಾಗಿತ್ತಿಲ್ಲ. ಏನಕ್ಕಂದರೆ ಸ್ವಲ್ಪ ಕೆಲಸ ಇತ್ತು ಗೈಸ್, ಅದಕ್ಕೋಸ್ಕರ ವ್ಲಾಗ್ ಮಾಡಿದ್ದಿಲ್ಲ. ಇನ್ನು ಮುಂದೆ ವ್ಲಾಗ್ಸ್ ನಾನು ಬಿಡ್ತಾ ಇರ್ತೀನಿ ಗೈಸ್. ಇವಾಗ ರೆಡಿ ಆಗಿದ್ದೀವಿ, ಹೋಗ್ತಾ ಇದ್ದೀವಿ ಗೈಸ್. ಆಚೆ ಕಡೆ ಕೀ ಹಾಕೊಬೇಕು, ಕೀ ಹಾಕ್ಬಿಟ್ಟು ಹೋಗ್ತೀವಿ. ಸೊ ಗೈಸ್, ಇವಾಗ ನಾನು ಮನೆ ಬಾಗಿಲು ಕೀ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಗ್ಯಾಸ್ ಸ್ಲಿಪ್ಪರ್ ಹಾಕೊಬೇಕು ಅಂತ ಡಿಸೈಡ್ ಮಾಡ್ತಿದ್ದೀನಿ. ಯಾವ್ದು ಹಾಕೊಬೇಕು ಅಂತ ಗೊತ್ತಿಲ್ಲ ಗೈಸ್, ಅದಕ್ಕೆ ಯಾವುದೋ ಒಂದು ಹಾಕೊಂಡು ಹೋಗೋದು. ನಡಿಯಮ್ಮ, ಬತ್ತಿ ನಡಿಯಮ್ಮ. ಇದು ಹಾಕೋತೀನಿ ಗೈಸ್. ಸೊ ಗೈಸ್, ಬನ್ನಿ ಹೋಗೋಣ. ಹಾಕೊಂಡು ಸ್ಲಿಪ್ಪರ್ ಇದು ಹಾಕೊಂಡಿದ್ದೀನಿ ಗೈಸ್, ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ಬನ್ನಿ ಹೋಗುವ, ಎಲ್ಲೋಗ್ತಿದ್ದೀವಿ ಅಂತ ವೆಯ್ಟ್ ಮಾಡಿ. ಸೊ ಬನ್ನಿ ಗೈಸ್, ಹೋಗೋಣ. ಇವಾಗ ಕುತ್ಕೊಳ್ತಾ ಇದ್ದೀನಿ. ಲೆಟ್ಸ್ ಗೋ ಗೈಸ್. ಇವಾಗ ಮನೆ ಬಿಡ್ತಾ ಇದ್ದೀವಿ, ನಮ್ಮ ಮನೇನ. ಸೊ ಗೈಸ್, ಇವಾಗ ನಾವು ಕಾರಲ್ಲಿ ಹೋಗ್ತಾ ಏನು ನಾಷ್ಟ ತಿಂದಿಲ್ಲ, ಅದಕ್ಕೋಸ್ಕರ ಬ್ರೆಡ್ನ ನನ್ನ ತಮ್ಮ ರೋಸ್ಟ್ ಮಾಡಿ ಕೊಟ್ಟು ಅದಕ್ಕೆ ಏನಿದು ಡೀಸೆಲ್ ಬಟರ್ ಎಲ್ಲ ಹಾಕಿ ಇಕ್ಕಿದ್ದಾನೆ ಗೈಸ್. ಅದಕ್ಕೆ ತಿಂತಾ ಇದ್ದೀನಿ. ಇವಾಗ ಅಲ್ಲಿ ಹೋಗ್ಬಿಟ್ಟು ಎಲ್ಲರೂ ನಾಷ್ಟ ಮಾಡಬೇಕು ಅಷ್ಟೇ ಗೈಸ್. ಈ ದೇವಸ್ಥಾನ ಬಂದ್ಬಿಟ್ಟು ಇಲ್ಲಿ ಬರೀ ಶೂಟಿಂಗ್ ಮಾಡ್ತಾ ಇರ್ತಾರೆ ಗೈಸ್. ಈ ದೇವಸ್ಥಾನ ಒಳಗಡೆ ಎಲ್ಲ ಇಲ್ಲಿ ಬರೀ ಎಲ್ಲ ಶೂಟಿಂಗ್ ಮಾಡ್ತಾ ಇರ್ತಾರೆ ಗೈಸ್. ಎಲ್ಲ ಸೀರಿಯಲ್ಸು ಒಂದು ಜಾಸ್ತಿ ಇಲ್ಲೇ ಮಾಡೋದು, ಮೂವೀಸ್ ಮತ್ತು ಸೀರಿಯಲ್ಸು. ನಾವು ಒಂದ್ಸಲ ಬಂದಿದ್ವಿ ಗೈಸ್ ನೋಡೋಕ್ಕೆ. ಇಲ್ಲಿ ಇವತ್ತು ಮಾಡಿಲ್ಲ, ತೋರ್ಸೋಣ ಅಂದರೆ. ಗೈಸ್, ನಾವಿವಾಗ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಹತ್ರ ಇದ್ದೀವಿ. ಎಷ್ಟು ಟ್ರಾಫಿಕ್ ಗೈಸ್ ಈ ಬೆಂಗಳೂರಲ್ಲಿ, ಸಾಕಾಗ್ಬಿಟ್ಟಿದೆ. ನಾವು ಆಲ್ರೆಡಿ ಮನೆ ಬಿಟ್ಟಿದ್ದು 9 o'clock, ಇವಾಗ 9:58 ಆಗಿದೆ ಗೈಸ್. ತುಂಬ ಟ್ರಾಫಿಕ್ಕು ಬೆಂಗಳೂರಲ್ಲಿ. ಸೊ ಗೈಸ್, ಇವಾಗ ಏನು ಗೊತ್ತಾ, ಈ ವಾಚ್ ಇದೆಯಲ್ಲ ಗೈಸ್, ಈ ವಾಚು ನಮ್ಮ ಅಮ್ಮ ಬರ್ಡೇಗೆ ಅಂತ ಕೊಡ್ಸಿದ್ರು. ಇವತ್ತು ಹಾಕೊಂಡಿದ್ದೀನಿ ಗೈಸ್, ಇವತ್ತು. ಬಟ್ ಲೂಸ್ ಇದೆ, ಇನ್ನೊಂದು ಸ್ವಲ್ಪ ಟೈಟ್ ಮಾಡಿಸ್ಬೇಕು. ಸೊ ಗೈಸ್, ಇನ್ನೊಂದೇನು ಗೊತ್ತಾ ಗೈಸ್, ನನ್ನ ತಮ್ಮನ ಹೆಸರು ಚೇಂಜ್ ಮಾಡ್ಕೋತಾನಂತೆ. ಆ ಹೆಸರು ಅದೇನಕ್ಕೆ ಚೇಂಜ್ ಮಾಡ್ಕೋತಾನಂತಲೇ ಗೊತ್ತಿಲ್ಲ, ಇರೋದೊಂದು. ಬಟ್ ಎಲ್ಲರಿಗೂ ಮನೇಲೆಲ್ಲ ಕರೆದಿದ್ದು ಆ ಹೆಸ್ರನ್ನ, ಮತ್ತು ಅವನು ಚೇಂಜ್ ಮಾಡ್ತಾನಂತೆ ಹೆಸ್ರನ್ನ. ಅದೇನು ಮಾಡ್ಕೊತಾನೋ ಗೊತ್ತಿಲ್ಲ. ಆ ಹೆಸ್ರನ್ನ ಅವನ ಬಾಯಲ್ಲೇ ಹೇಳ್ತಾನೆ, ಚೆನ್ನಾಗಿರುತ್ತಲ್ವ. ಸೊ ಅವನ ಬಾಯಲ್ಲೇ ಹೇಳಿ, ಚೆನ್ನಾಗಿದೆ. ಹೇಳೋ. ವೈಷ್ಣವ್ ಅಂತೆ ಗೈಸ್. ಇನ್ನು ಮುಂದೆ ಅವನ ಹೆಸರು ವೈಷ್ಣವ್ ಅಂತಾನೆ ನೀವು ಕರಿ, ನಾನು ಇನ್ನು ಮುಂದೆ ವೈಷ್ಣವ್ ಅಂತಾನೆ ಹೇಳ್ತೀನಿ. ಸೊ ಗೈಸ್, ಇನ್ನೊಂದೇನು ಗೊತ್ತಾ ಗೈಸ್, ಯಾವತ್ತಾದ್ರೂ ನಾವೇನಾದ್ರು ಪ್ಲಾನ್ ಮಾಡಿರ್ತೀವಲ್ಲ, ಆ ಟ್ರಿಪ್ ಯಾವತ್ತೂ ಆಗಲ್ಲ ತಾನೆ ಗೈಸ್. ನಾವು ಕೂಡ ಅಷ್ಟೇ, ನಾವೆಲ್ಲ ಕಡೆ ಹೋಗ್ಬೇಕಂದ್ರೆ ಸಡನ್ ಪ್ಲಾನ್ ಮಾಡಿಬಿಟ್ಟು ಎಲ್ಲ ಕಡೆ ಹೋಗ್ಬಿಡ್ತೀವಿ. ಊರು ಇಲ್ಲಾಂದರೆ ಟ್ರಿಪ್ಪು, ಆ ಕಡೆ ಈ ಕಡೆ. ನೀವು ಹೆಂಗಂತ ನಿಮ್ಮದು ಕಮೆಂಟ್ ಮಾಡಿ, ಓಕೆನಾ? ಸೊ ಗೈಸ್, ಇವಾಗ ನಮ್ಮ ಮಾಮ ಬರ್ತಿದ್ದಾರಂತೆ, ಅವ್ರನ್ನ ಸ್ವಲ್ಪ ಮೀಟ್ ಆಗಿಬಿಟ್ಟು ಹೋಗುವ ಗೈಸ್. ಇವಾಗ ನಿಮ್ಗೇನೋ ತೋರಿಸ್ಬೇಕು, ನಮ್ಮ ಅಪ್ಪನ ಬಾಸ್ ಫೋಟೋ ತೋರಿಸ್ತೀನಿ ಇರಿ ಗೈಸ್. ಅಲ್ಲಿ ಕಾಣಿಸ್ತಿದ್ಯಾ ಗೈಸ್, ಅಲ್ಲಿ ಬ್ಯಾನರ್ ಹಾಕಿದಾರಲ್ಲ, ಅವರೇ ಗೈಸ್. ಮಾತಾಡ್ಪಾ, ನೋಡಿ ಗೈಸ್, ಇವರೇ ನಮ್ಮ ಅಪ್ಪನ ಬಾಸ್. ಇವರೇ ಗೈಸ್ ಅಪ್ಪನ ಬಾಸ್. ಇವಾಗ ನಮ್ಮ ಮಾಮ ಬಂದ್ರು ಗೈಸ್. ನಮ್ಮ ಮಾಮ ಬಂದರು ಗೈಸ್, ನೋಡಿ ಅವ್ರ ಮಾತಾಡ್ಸ್ಕೊಂಡು ಹೋಗ್ತೀವಿ. ಇವಾಗ ನಮ್ಮ ಮಾಮ ಹೋಗ್ತವ್ರೆ ಗೈಸ್, ಅವರು ಇವಾಗ ಹೋಗ್ತವ್ರೆ. ಇವಾಗ ನಾವು ಹೋಗ್ಬೇಕು ಗೈಸ್. ಸೊ ಗೈಸ್, ಇವಾಗ ನಾವು ನಾಷ್ಟ ತಿಂದ್ಬಿಟ್ಟು ಹೋಗ್ತಿದ್ದೀವಿ ಗೈಸ್. ಚೆನ್ನಾಗಿತ್ತು ನಾಷ್ಟ. ಆ ಹೋಟೆಲ್ ಬಂದ್ಬಿಟ್ಟು ಕನ್ವಾ ಅಂತ, ಚೆನ್ನಾಗಿದೆ ಗೈಸ್. ನೆಕ್ಸ್ಟ್ ನೀವು ಈ ಕಡೆನ ಬಂದರೆ ಟ್ರೈ ಮಾಡಿ. ಸೊ ಇವಾಗ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ನಾನು ಮುಂದೆ ಬಂದು ಕುತ್ಕೊಂಡ್ಬಿಟ್ಟೆ. ಎನಿ ಕಡೆ ನಮ್ಮಮ್ಮ ಹೇಳಿದ್ರು, ನಾನು ಮತ್ತು ನನ್ನ ತಮ್ಮ ಜಗಳ ಆಡ್ತಾ ಇರ್ತೀವಂತೆ, ಅದಕ್ಕೋಸ್ಕರ ಮುಂದೆ ಹೋಗು ಅಂತ ಹೇಳಿದ್ರು. ಅದಕ್ಕೆ ಮುಂದೆ ಕುತ್ಕೊಂಡ್ಬಿಟ್ಟೆ. ನಾವು ಜಗಳ ಆಡ್ತಾ ಇರ್ತೀವಲ್ಲ, ಅದಕ್ಕೋಸ್ಕರ ನಾವು ನನ್ನ ಮಗಳನ್ನ ಹೋದ್ರೆ ಜಗಾಡಲ್ಲ, ಯಾವುದಕ್ಕೆ ಫಿಟ್ಟಿಂಗ್ ಇಟ್ಕೊಡಲ್ಲ ಗೈಸ್. ನಾನೇನು ಫಿಟ್ಟಿಂಗ್ ಇಟ್ಕೊಡಲ್ಲ. ನಮ್ಮಪ್ಪ ನೋಡಿ ಗೈಸ್, ನಾನು ನಮ್ಮಮ್ಮ ಹತ್ರ ಹೇಳಿ ಬಯಸ್ತಾ ಇರ್ತೀನಿ ಅಂತ, ಏನೇನೋ ಹೇಳಿ ನಾನೇನು ಹೇಳ್ತಾಳೆ. ಗೈಸ್, ಫೈನಲಿ ನಾವು ಇವಾಗ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಗೈಸ್. ನೋಡಿ, ದಿಸ್ ಈಸ್ ದ ಎಂಟ್ರಿ. ನಮ್ಮನೆ ದೇವರು ಗೈಸ್. ಸೊ ಹೋಗ್ತಾ ಇದ್ದೀವಿ. ಪೂಜೆ ಮಾಡ್ಸೋದಾ? ಎಷ್ಟು ಮೀಟರ್? 3
ಮಿನಿಟ್ಸ್ ಗಾಯಸಿನ. ಸೊ ಹೋಗುವ. ನನ್ನ ತಮ್ಮ ನೋಡಿ ಅಲ್ಲಿ ಫೋನ್ ನೋಡ್ಕೊಂಡು ಕೂತಿದ್ದಾನೆ. ಕಾರಲ್ಲಿ ಕೂತ್ರೆ ಫೋನು, ನಿಂತರೆ ಫೋನು, ಎಲ್ಲ ಕಡೆ ಫೋನು ಫೋನು ಫೋನು. ನಮ್ಮಮ್ಮ ನೋಡಿ ಅಲ್ಲಿ ಹಿಂದೆ ಹೋಗಿ ಕೂತ್ಕೊಂಡವ್ರು ಇವಾಗ. ಅವ್ನು ನೋಡಿ ಫೋನ್ ನೋಡ್ತಾನೆ. ಸೊ ನನಗಿಲ್ಲೇ ಮುಂದೆ ಕೂತ್ಕೊಂಡ್ರೆ ಮಸ್ತಾಗಿರ್ತೀನಿ. ಸೊ ಗೈಸ್ ದೇವಸ್ಥಾನ ಹತ್ರ ಬಂದ್ವಿ ಇವಾಗ. ಇಲ್ಲೆಲ್ಲ ಮನೆಗಳಿದ್ದಾವೆ. ಅದೇ ಅಲ್ವಾ ದೇವಸ್ಥಾನ ಅಲ್ಲಿದೆಯಲ್ಲ, ಅದೇ ಗೈಸ್ ದೇವಸ್ಥಾನ, ರಂಗನಾಥ ಸ್ವಾಮಿ ಅದೇ ದೇವಸ್ಥಾನ. ಸೊ ಇವಾಗ ಕಾರ್ ಪಾರ್ಕಿಂಗ್ ಮಾಡಬೇಕು ಗೈಸ್. ಇಲ್ಲೆಲ್ಲ ನೋಡಿ ನೋಡಿ ಗೈಸ್, ಇದೆ ಟೆಂಪಲ್. ನಾವು ಇವಾಗ ಹೋಗ್ತಿರೋದು. ಹೋಗು ಒಳಗಡೆ ಹೋಗೋಣ. ವಾ ಇಲ್ಲೆಲ್ಲ ಫ್ಲಾಸ್ ಎಲ್ಲ ಇದೆ ನೋಡಿ, ಅಂದರೆ ಗಿಡಗಳಿದ್ದಾವೆ. ಇವತ್ತು ಸ್ಯಾಟರ್ಡೆ ಅಲ್ವಾ, ಜಾಸ್ತಿ ಜನ ಬಂದುಬಿಟ್ಟಿರ್ತಾರೆ ಅನ್ಸುತ್ತೆ ಮೇ ಬಿ. ಅಮ್ಮ ಅದು ತೇರು ಅಷ್ಟು ಚಿಕ್ಕದಿದೆ ಇದು. ಓಕೆ ಗೈಸ್, ಈಗ ಪಾರ್ಕಿಂಗ್ ಆಯಿತು. ಬನ್ನಿ ಹೋಗೋಣ. ಸರಿ ಬಾ, ಬೇಕಾ ಜಲ್ದಿ ಬನ್ನಿ ಗೈಸ್, ಒಳಗೆ ಹೋಗೋಣ. ಇವಾಗ ನಮ್ಮಪ್ಪ ಸ್ಲಿಪ್ಪರ್ನ ಕಾರೆಲ್ಲ ಬಿಟ್ಟರು. ವಾಯಿಸ್ಕೊಂಡು ಹೋಗುವ. ಕೊಡಿ ನಿಮ್ಮ ಕಾಯಿ ನೂರೇ ತೆಂಗಿನಕಾಯಿನೆಲ್ಲ ಹೊಡಿತಾ ಇದ್ದಾರೆ ನಮ್ಮಪ್ಪ. ಕಲ್ಯಾಣಿ ನೋಡಿ, ಬಟ್ ಬಿಡಲ್ಲ ಅನ್ಸ್ತಲ್ಲ, ಅಲ್ಲೆಲ್ಲ ಬಿಡಲ್ಲ ಗೈಸ್ ಒಳಗಡೆ. ಕಲ್ಯಾಣಿ ನಮ್ಮಪ್ಪ ಅವರು ಕಾಯಿ ಹೊಡಿತಿದ್ದವ್ರಿ. ಒಂದೇ ಏಟಿಗೆ ಹೊಡಿತು. ಪವರ್ ಆಫ್ ಜಿಮ್ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಪವರ್ ಆಫ್ ಜಿಮ್ ಅಂತ. ಗೋವಿಂದ ಗೋವಿಂದ. ಕುಡಿಬಾರ್ದಮ್ಮ? ನೋ, ಕುಡಿತಾರಾ? ಏನಂದಾಗಲ್ಲ. ಬನ್ರಿ ಎಲ್ಲರೂ ಗಾಯಸ್, ಒಳಗೋಗೋಣ. ಇಲ್ಲಿ ಬಿಸಿಲು ನೋಡಿ. ನಮ್ಮಪ್ಪ ಅಮ್ಮ ಅಲ್ಲಿ ನಮ್ಮಮ್ಮ ಪೂಜೆ ಮಾಡ್ತಾವ್ರೆ. ಬನ್ರಿ. ಮನೆಗೆ ಬೇಡ. ನಮ್ಮ ಮಮ್ಮಿ ನನ್ನ ಗೋವಿಂದ ಏನೋ ಮಕ್ಕಳಿಗೆ ಅನ್ನದಾನಕ್ಕೆ ಹೆಲ್ಪ್ ಮಾಡಬೇಕು. ಅನಾಥ ಮಕ್ಕಳು ಇರ್ತಾರೆ, ಅಂಗನವಾಡಿ ಇರ್ತಾರೆ. ಈ ನೋಡೋ ಫೆತ್ತು ಯಾಕವ್ರು ಏನಾದರೂ ಮತ್ತೆ
ಹೆಂಗೆ ಮಾಡ್ತಿರ್ತಾರೆ ಅದನ್ನ ಅಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ಒಳ್ಳೆಯ ಮಂತ್ರಗಳು. ಸೊ ಗಾಯ್ಸ್ ಇವಾಗ ದರ್ಶನ ಆಯಿತು ಚೆನ್ನಾಗಿ ಎಲ್ಲ ದೇವ್ರದ್ದು ಕೂಡ. ಇವಾಗ ಹೋಗಿ ಪ್ರಸಾದ ತಿನ್ನಬೇಕು ಗಾಯ್ಸ್. ನೋಡಿ ಇವಾಗ ಕುಂಕುಮ ಎಷ್ಟು ಹಚ್ಕೊಂಡ್ಬಿಟ್ಟಿದ್ದೀನಿ. ನಮ್ಮ ಅಮ್ಮನಿಗಂತೂ ಫುಲ್ ಹಚ್ಕೊಂಡಿಲ್ಲ, ತೋರಿಸ್ತೀನಿ ಕುಂಕುಮ. ನೋಡಿ ನೋಡಿ ಗೈಸ್ ನಮ್ಮಮ್ಮ, ನಾನು ಇಷ್ಟು ಹಚ್ಕೊಂಡಿದ್ದೀನಿ. ಒಳಗೆ ಶ್ರೀ ಬಿಸಿಲು ಮಾರಮ್ಮ ದೇವಿ ಗಾಯ್ಸ್ ಇದು. ಒಳಗಡೆ ನೋಡಿ ಅಲ್ಲಿ ಕಾಣಿಸ್ತಿದ್ದಿಲ್ಲ ದೇವರು, ಅದೇ ತೋರಿಸ್ಬೇಕಂತೆ ಗಾಯ್ಸ್. ಹಿ ಸಾಕು ಬಾ, ಏನು ಸಾಕು, ಹೋಗೋಣ ಬನ್ನಿ. ಲೆಟ್ಸ್ ಗೋ. ಸೊ ಗೈಸ್ ಇವಾಗ ಪ್ರಸಾದ ತಿನ್ಕೊಂಡು ಹೋಗೋಣ ಬನ್ನಿ. ನನಗೆ ಸೊ ಗೈಸ್ ಇಲ್ಲಿ ಪ್ರಸಾದ ಕೊಟ್ಟಿದ್ದಾರೆ, ಅದನ್ನು ತಿಂತಾ ಇದ್ದೀವಿ ಇವಾಗ. ದೇವಸ್ಥಾನ ಅಲ್ಲಿದೆ, ಅಲ್ಲಿ ಪ್ರಸಾದ. ಗೈಸ್ ನನ್ನ ತಮ್ಮ ಇದ್ದಾನಲ್ವಾ, ಅವಾಗಿಂದ ನಮ್ಮ ಅಮ್ಮಗೆ ಟಾರ್ಚರ್ ಕೊಡ್ತಾನೆ, ಮಮ್ಮಿ ರೋಸ್ ಗಿಡ ದಿಸ್ಕೋ ಅಂತ. ಬಟ್ ಬೆಳ್ಸಲ್ಲಿ ನೀರು ಹಾಕಲ್ಲ ಗೈಸ್ ಇವನು. ಹಾಕ್ತೀನಿ ನೀರು ಡೈಲಿ. ಹಾಂ ನೋಡೋಣ, ಎರಡು ಇಸ್ಕೊತಾರಂತೆ ಗೈಸ್. ಅಲ್ಲಿದೆಯಲ್ಲ ನಮ್ಮಮ್ಮ, ಅವೆರಡು ಇಸ್ಕೊತಾರಂತೆ ನಮ್ಮಮ್ಮ. ನೋಡ್ತೀನಿ, ನೀರು ಹಾಕಿಲ್ಲ ಅಂದರೆ ಗುದ್ದದ ಹಾಕಿ. ಗೈಸ್ ಇವಾಗ ಬೇಡ ಅಂತ ನಮ್ಮಪ್ಪ ಒಂದೇ ಒಂದು ಇಸ್ಕೊಂಡ್ರು, ಅದಕ್ಕೆ ನಮ್ಮಮ್ಮ ಒಂದೇ ಇಸ್ಕೊಂಡ್ರು ಗೈಸ್. ಸೊ ಗೈಸ್ ಇವಾಗ ಮನೆಗೆ ಹೋಗ್ತೀವಿ. ಮನೆಗೆ ತಾನೇಮ್ಮ? ಮನೆಗೆ ಗೈಸ್, ಸೀದಾ ನಮ್ಮ ಮನೆಗೆ. ನಮ್ಮ ಕಡೆ ಏನಂತೀವಿ ಅದನ್ನ ತೇರ್ ಅಂತೀವಿ ಗೈಸ್ ನಾವು, ನಮ್ಮೂರ ಕಡೆ. ಉತ್ತರ ಕರ್ನಾಟಕ ಭಾಷೆ ಅಲ್ವಾ, ಸೊ ನಾವು ತೇರ್ ಅಂತೀವಿ ಗೈಸ್. ಇವಾಗ ದರ್ಶನ ಆಯಿತು, ಎಲ್ಲ ಆಯಿತು. ಇವಾಗ ಹೋಗ್ತಾ ಇದ್ದೀವಿ ಮನೆಗೆ. ಅಪ್ಪ ನೋಡಿ ಆಲ್ರೆಡಿ ಕಾರಲ್ಲಿ ಕುತ್ಕೊಂಡ್ಬಿಟ್ರು. ಇವಾಗ ನಾವು ಕುತ್ಕೊಬೇಕು. ಎಲ್ಲಿ ಮುಂದೆ ಕುತ್ಕೊಂಡ? ಸೊ ನಾನು ಮುಂದೆ ಕುತ್ಕೊಳ್ತೀನಿ ಗೈಸ್. ನನಗೆ ಮುಂದೆ ಕುತ್ಕೊಳ್ಳೋದು ತುಂಬ ಇಷ್ಟ. ಎಷ್ಟು ಶೆಕೆ ಆಗ್ತಿದೆ. ಎ ಸಿ ಹಾಕೋರೆ. ಎ ಸಿ ಆಗ್ಬೋದು, ಆಗ್ಬಾರ್ದು ಅಂತ ಹೇಳ್ತಾರೆ, ಬಟ್ ಸ್ಟಿಲ್. ಸೊ ಇವಾಗ ದರ್ಶನ ಎಲ್ಲ ಆಯಿತು, ಮನೆಗೆ ಹೋಗುವ ಸಮಯ. ಚೆನ್ನಾಗಿತ್ತು ಗೈಸ್ ದೇವಸ್ಥಾನ, ಮತ್ತೆ ಬರಬೇಕು ಅನಿಸುತ್ತೆ ಗೈಸ್. ಅಲ್ಲಿ ನೋಡಿ ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ಅದು ಬೆಟ್ಟ. ಅಪ್ಪ ನಾನು ಹೊಡಿಸ್ಲಾ ನಿಜ ಚೆನ್ನಾಯ್ತಲ್ವಾ ದೇವಸ್ಥಾನ? ನಮ್ಮಮ್ಮ ಫುಲ್ ಹಣೆ ತುಂಬ ಇಟ್ಕೊಂಡ್ಬಿಟ್ಟಿದ್ದಾರೆ ಗೈಸ್ ಕುಂಕುಮನ. ಹೌದು ಹೌದು ಬಿಡಿ. ನೋಡಿ ನಾನು ಹಾಕ್ತೀನಿ, ಎಲ್ಲಾನು ಹಾಕ್ತೀನಿ. ವಿಡಿಯೋ ಹಾಕ್ಬೇಕಲ್ವಾ ಗೈಸ್ ನಾನು? ನನ್ನ ತಮ್ಮ ಏನೋ ದೊಡ್ಡದಾಗಿ ಗಿಡ ಬೆಳೆಸ್ತಾನಂತೆ ಗೈಸ್, ಅದಕ್ಕೆ ಗಿಡ ತಗೊಂಡಿದ್ದೀವಿ. ಇಲ್ಲಿ ಅಲ್ಲಿದೆ ಗೈಸ್. ನೋಡಿ ಆಂಜನೇಯ, ನಮಸ್ಕಾರ ಮಾಡ್ಕೊಳ್ಳಿ ಗೈಸ್ ಅಲ್ಲಿಂದ. ಗೈಸ್ ನನ್ನ ತಮ್ಮ ಹೊಟ್ಟೆ ಕಿಚ್ಚು, ನಾನು ಕಾರ್ ಓಡಿಸ್ತೀನಿ ಅಂತ ಅದಕ್ಕೆ ಕೊಡಬೇಡ ಅಂತ ಹೇಳ್ತಾನೆ. ಏನು ನಾವು ಆದರೂ ನಾನು ಬಿಡ್ತೀನಿ ಗೈಸ್, ಓಡಿಸ್ತೀನಿ. ಒಂದು ದಿವಸ ಎಲ್ಲ ಒಂದು ದಿವಸ ಪಕ್ಕ ಓಡಿಸ್ತೀನಿ ನಾನು ಕಾರ್ ಇಸ್ಕೊಂಡು. ಪೆಟ್ರೋಲ್ ಹಾಕ್ಸ್ತೀವಾ? ಸೊ ಗೈಸ್ ಇವಾಗ ಮತ್ತೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗುವ. ಪೆಟ್ರೋಲ್ ಹಾಕಿಸ್ಕೊಬೇಕು. ನಾನು ಇದನ್ನೇ ಹಾಕ್ತೀನಿಪ್ಪ ಗೈಸ್. ದೇಖೋ ಗೈಸ್, ಮೈ ಡ್ಯಾಡ್ ಇಸ್ ಕವರಿಂಗ್ ದ ಫೇಸ್. ನನ್ನ ತಮ್ಮ ನೋಡಿ ಗೈಸ್ ಮಲ್ಕೊಂಡ್ಬಿಟ್ಟ. See guys, this is forest area guys. ಸಾಂಗ್ ಹಾಕೋದು ಮಲ್ಕೊಂಡವನೆ ನೋಡಿ. ಯಾವ ಸಾಂಗ್ ಅದು? ಫನಿತ್ ಸಾಂಗ್, ಪುನೀತ್. ನಾನು ಮಸ್ತ್ ಹಾಕ್ಕೊತಿದ್ದೀನಿ. ಅಕ್ಕರಾವತಿ ಡ್ಯಾಮ್ ಅಂತೆ ಗೈಸ್ ಅಲ್ಲಿರೋದು. ಅಕ್ಕರಾವತಿ ಡ್ಯಾಮ್ ಅಲ್ಲಿ ಕಾಣಿಸ್ತಿದೆಯಲ್ಲ ಗೈಸ್, ಅದು ಅಕ್ಕರಾವತಿ ಡ್ಯಾಮ್ ಅಂತೆ. ಇದು ಅಕ್ಕರಾವತಿ ಡ್ಯಾಮ್.
ಇವಾಗ ನಮ್ಮ ಅಪ್ಪ ಮಾತಾಡ್ತಾರೆ. ಹೇಳ್ಪ ನೀನೆ ಪಾ. ಬರ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡ್ ಬರ್ಬೇಕು. ನೈಟಲ್ಲಿ ಬರಬೇಕಲ್ಲ, ಡೇ ಟೈಮಲ್ಲಿ ಆದ್ರೆ ಓಕೆ. ಯಾಕಂದ್ರೆ ವರ್ಕ್ ನಡೀತಾ ಇದೆ ಇನ್ನು. ನೋಡಿ ಗೈಸ್, ಈ ಥರ ರೋಡ್ ಇದೆ, ಇನ್ನು ರೋಡೆಲ್ಲ ಮಾಡಿಲ್ಲ. ಸೊ ರೋಡ್ ಮಾಡಬೇಕು. ಸ್ವಲ್ಪ ಇಲ್ಲ ಮಾಡ್ತಾ ಇದ್ದಾರೆ. ಹೌದು, ನಾನು ನೋಡಿ ಗೈಸ್ ತಣ್ಣಗಾಗುತ್ತೆ. ಸ್ವಲ್ಪ ಧೂಳು ಜಾಸ್ತಿ ಅಲ್ವಾ, ಹಂಗೇನ ಇನ್ನೊಂದು ಸ್ವಲ್ಪ ರೋಡೆಲ್ಲ ಮಾಡ್ತಿದ್ದಾರೆ. ಅವಾಗಿನ್ನ ಚೆನ್ನಾಗಿರುತ್ತೆ ರೋಡೆಲ್ಲ ಮಾಡಿದ್ರೆ. ಅಲ್ಲಿಂದ ದೊಡ್ಡ ಮಾಡಿದ ರೂಪೀಸ್ ಹೋಟ್ಲಿಗೆ ಅಂದ್ರೆ ಎಲ್ಲಪ್ಪ ನಾನು ಇಬ್ಬರು ನಡ್ಕೊಂಡ್ ಬರ್ತದೆ ಮಾವ ನಾನು. ಈ ಸೈಟ್ಗಳಿದೆ ತೋರ್ಸೋದು ಸಿಕ್ಕಾಪಟ್ಟೆ ಆವ ಬೋಟಲ್ಲಿ ಹುಡುಗ ಸಾಯಿಸ್ತೇವೆ. ನಾವು ಚಿಕ್ಕವರಿದ್ವು ಅವಾಗ. ಅವಾಗ ಇಲ್ಲಿ ಬರ್ತಿದ್ದಪ್ಪ ಕೆಲ್ಸದ ಹತ್ರ. ನಡ್ಕಂತ ಅದು ಬೈಕ್ ಇಲ್ಲ ಎಂಥದಿಲ್ಲ, ಪಾದಯಾತ್ರೆ ಇದೆ ಅವಾಗಿಂದನೇ ಹಂಗೆ ಇದೆ ಅದು. ಹಾಂ, ಅದೊಂದು ಸೈಟ್ ಅವಾಗ ನಡೀತಾ ಇತ್ತು. ಏನದು? ಸೊ ಇವಾಗ ಬಂದ್ಬಿಟ್ಟು ಯಾವ್ದು ಮರದಿಂದ ರೂಪೀಸ್ ಹೋಟ್ಲಿಗೆ ನಡ್ಕೊಂತ ಬರೋದು. ದೊಡ್ಡ ಆಲದ ಮರದಿಂದ ರುಪೀಸ್ ಹೋಟೆಲ್ ಅಪ್ಪ ಅದು. ಅಂದ್ರೆ ಉಪೇಂದ್ರ ಅವ್ರದ್ದು ರೆಸ್ಟೋರೆಂಟ್. ಓಕೆ, ರೆಸ್ಟೋರೆಂಟ್. ಅವ್ರು ಮಾಡಿರೋದು ಇಲ್ಲಿ. ಅಲ್ಲಿ ನಾವಪ್ಪ ಕೆಲಸ ಮಾಡಿಸ್ತಿದ್ರು ಅಂತೆ. ಉಪೇಂದ್ರ ಅವ್ರದ್ದು ಇದೆ ಗಾಯ್ಸ್, ಇಲ್ಲಿದೆಯಲ್ಲ, ಇಲ್ಲಿ ನಾವಪ್ಪ ಒಳಗಡೆ ಕೆಲಸ ಮಾಡಿ ವಾಟರ್ ಪ್ರೂಫ್ ಮಾಡಿಸಿದ್ರಂತೆ. ರುಪೀಸ್ ರೆಸ್ಟೋರೆಂಟ್ ಅಂತ ಗೈಸ್. ಇಲ್ಲೇ ನಾವಪ್ಪ ಕೆಲಸ ಮಾಡಿಸಿದ್ರಂತೆ ಅವಾಗ ನಾವು ಚಿಕ್ಕವರಿದ್ವಿ. ಹಾಗೆ ಮಾಡಿಸಿದ್ರಂತೆ ಗೈಸ್, ಅದನ್ನ ನಾವಪ್ಪ ಹೇಳ್ತಾ ಇದ್ರು. ಹಿಂಗೆ ಈ ಕಡೆ ಹೋಗ್ತಾ ಇದ್ವಿ. ಸೊ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ. ಸೊ ಗೈಸ್, ಇವಾಗ ನಾವು ದೊಡ್ಡ ಆಲದ ಮರ ಹತ್ರ ಬಂದಿದ್ದೀವಿ ಗೈಸ್. ಸೊ ದೊಡ್ಡ ಆಲದ ಮರ ನೋಡ್ಕೊಂಡ್ಬಿಟ್ಟು ಹೋಗ್ಬೋದು ಅಂತ ಬಂದ್ವಿ. ಇಲ್ಲೇ ಹತ್ರ ಇತ್ತಲ್ವ, ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ನೋಡಿ ಗೈಸ್, ತೋರಿಸ್ತೀವಿ. ಅದ್ರಲ್ಲಿ ಜೋಕಲ್ಲಿ ಆಡ್ತಾರಲ್ಲ, ಅದನ್ನ ಹಿಡ್ಕೊಂಡು ಕೈಲಿ. ಮಸ್ತಾಗಿದೆ ಹೇಳಿ ಗೈಸ್. ಅಲ್ಲಿ ಮಂಕಿ ಇದೆ ನೋಡಿ. ಐ ವಿಲ್ ಶೋ ಯು ಗೈಸ್. ಸಿ ಇಲ್ಲೇನೋ ಮಾಡ್ತಿದ್ದೆ ನೋಡಿ ಗೈಸ್, ಚೆನ್ನಾಗಿದೆ ಗೈಸ್. ಸೊ ಗೈಸ್, ಇವಾಗ ನಾವು ಫೋಟೋ ಎಲ್ಲ ಹೊಡ್ಕೊಂಡ್ರಿ. ನನ್ನ ತಮ್ಮ ನಾನು ಫೋಟೋ ತೆಗಿತಾನೆ, ಅವನು ತೆಗ್ದ ನೋಡಿ. ಅಲ್ಲಿ ನಮ್ಮಪ್ಪ ನಮ್ಮಮ್ಮ ಅದು ಫೋಟೋ ಹೊಡಿತವ್ರು ನಮ್ಮಪ್ಪ. ನಾನು ನೋಡ್ಕೊಂಡೆ ಫೋಟೋಸು. ಚೆನ್ನಾಗಿ ಇಲ್ಲಿ ನೋಡಿ ಗೈಸ್, ಚೆನ್ನಾಗಿದೆ ಗೈಸ್. ನೋಡಿ ಗೈಸ್, ಗಿಡನೆಲ್ಲ ಹಾಳು ಮಾಡ್ತಾರೆ. ಈ ಥರ ಬರೆದ್ರೆ ಪಾಪ ಅದಕ್ಕೂ ನೋವು ಬರಲ್ವಾ? ಅಲ್ಲಿ ನೋಡಿ, ಇಲ್ಲೆಲ್ಲ AS ಅಂತ ಅದು ಇದು ಎಲ್ಲ. ಇವಾಗ ನಮ್ಮ ಅಕ್ಕ ಜ್ಯೂಸ್ ಇಸ್ಕೊಂಡು ಇವಾಗ ಹೋಗ್ತಾಳೆ ಗೈಸ್. ಬಿಸಿಲಲ್ವಾ, ಅದಕ್ಕೋಸ್ಕರ ಜ್ಯೂಸ್. ಗೈಸ್, ನಾವು ಆಲದ ಮರದಿಂದ ಇಲ್ಲೇ ಆಲದ ಮರ ನಾವು ಬಿಟ್ಟಿದ್ವಿ. ಸೊ ನಡ್ಕೊಂಡು ಬರ್ತಾ ಇದ್ವಿ. ಅಲ್ಲಿ ಬರ್ತಾವ್ರು ನೋಡಿ ಅವರಿಬ್ರು. ಜ್ಯೂಸ್ ಇಸ್ಕೊಂಡ್ವಿ, ಜ್ಯೂಸ್ ಕುಡಿಯೋಣ ಅಂತ. ಈಗ ಹೋಗಬೇಕು ಮತ್ತೆ ಮನೆಗೆ, ಇನ್ನೆಲ್ಲೂ ಸ್ಟಾಪ್ ಇಲ್ಲ. ಗಾಯ್ಸ್, ಇವಾಗ ಎಲ್ಲರೂ ಜ್ಯೂಸ್ ಕುಡಿತಾ ಇದ್ದೀವಿ. ಜ್ಯೂಸ್ ಇಸ್ಕೊಂಡ್ವಿ ಎಲ್ಲರೂ. ತುಂಬ ಬಿಸಿಲಲ್ವಾ, ಅದಕ್ಕೋಸ್ಕರ. ನನ್ನ ತಮ್ಮ ನೋಡಿ ಯಾವುದಿದು ಮೌಂಟೇನ್, ಅದನ್ನು ಇಸ್ಕೊಂಡಿದ್ದಾನೆ. ನಾನು ಸ್ಲೈಸ್ ಇಸ್ಕೊತೀನಿ, ಮತ್ತು ನಮ್ಮಪ್ಪನೂ ಅದೇ ಸ್ಲೈಸ್. ನಮ್ಮಮ್ಮ ಫಾಂಟಾ ಇಸ್ಕೊಂಡಿದ್ದಾರೆ. ಯಪ್ಪ, ಇವಾಗ ತಣ್ಣಗೆ ಅನಿಸಿದೆ ಗೈಸ್. ಸೊ ಗೈಸ್, ನಾವು ಇವಾಗ ಕೆಂಗೇರಿಯಲ್ಲಿ ಇದ್ದೀವಿ. ಮನೆಗೆ ಹೋಗ್ಬಿಟ್ಟು ರೆಸ್ಟ್ ತೊಗೊಬೇಕು. ಅದಕ್ಕೆ ಈ ವ್ಲಾಗ್ನ ಇಲ್ಲೆಲ್ಲ ಮುಗಿಸ್ತಾ ಇದ್ದೀನಿ. ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಟು ಅನನ್ಯ ವ್ಲಾಗ್ಸ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗೈಸ್.